ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಾನು ರಥಸಪ್ತಮಿಯ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ. ಆಲ್ರೆಡಿ ಮುಗಿದು ಭಾಳ ದಿನ ಆಗೈತಿ, ಬಟ್ ನನಗೆ ಎಡಿಟ್ ಮಾಡೋಕೆ ಟೈಮ್ ಇರಲಿಲ್ಲ. ಸೊ ಇವಾಗ ಎಡಿಟ್ ಮಾಡಿ ಹಾಕಕತ್ತೀನಿ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಸೊ ರಥಸಪ್ತಮಿ ದಿನ ಹಣ್ಣು ಎರಿತಾರೆ ಸಣ್ಣ ಮಕ್ಕಳಿಗೆ, ಎಲ್ರಿಗೂ ಗೊತ್ತೇ ಇರ್ತದೆ. ಸೊ ನನ್ನ ಮಗಂದು ಈ ಸಲ 3ನೇ ವರ್ಷದ ಹಣ್ಣೆರುವುದು ನೋಡ್ರಿ. 3ನೇ ವರ್ಷದ ರಥಸಪ್ತಮಿ ಐತಿ. ಸೊ ಅದಕ್ಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡೈತಿ. ಸೊ ಡೆಕೋರೇಷನ್ ತೋರಿಸಿ ನಿಮ್ಗೆ ಇಷ್ಟೊತ್ತನ. ಸೊ ಯಾವ ರೀತಿಯಾಗಿ ಆಗೈತತ್ತ ಎಲ್ಲಾನು ನಾನೇ ಮಾಡಿ ನೋಡ್ರಿ ಮನೆ ಒಳಗೆ ಎಲ್ಲ. ಸೊ ಲಾಸ್ಟ್ ಟೈಮ್ 3 ವರ್ಷದ್ದು ಎಲ್ಲಾನು ಶೇರ್ ಮಾಡ್ಕೊಂಡು ನಾನು, ಇದು 3rd ಇಯರ್ದು. ಸೊ ಇದನ್ನು ಶೇರ್ ಮಾಡ್ಕೊಳಕತ್ತೀನಿ. ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನೋಡ್ರಿ, ಈಗ ಎಲ್ಲ ಡೆಕೋರೇಷನು ರೆಡಿ ಆಗೈತಿ, ಕಂಪ್ಲೀಟ್ ಮಾಡೀನಿ. ಅವೆಲ್ಲ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡೀನಿಲ್ಲ ಪತಂಗದು. ಸೊ ಅದೆಲ್ಲ ನಾನೇ ಮನೆಯೊಳಗೆ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿನಿ. ಒಂದು ವಾರದಿಂದ ಇದೇ ನಡೆದಿತ್ತು ನೋಡ್ರಿ ಕೆಲಸ ಮನೆಯೊಳಗೆ. ಊರಿಗೆ ಬೇರೆ ಹೋಗಿದ್ದೆ, ನಿನ್ನೆ ಬಂದೀನಿ. ಬಂದು ನೆಕ್ಸ್ಟ್ ಡೇನೇ ರಥಸಪ್ತಮಿ ಇತ್ತು. ಆ್ಯಂಡ್ ನನ್ನ ಮಗ ನಿತ್ತಾನ ನೋಡ್ಬೋದು ನೀವು ರೆಡಿಯಾಗಿ ಹಣ್ಣು ಏರಿಸ್ಕೊಳಕ್ಕೆ. ಸೊ ಅದೇನು ಕುಂತಾನಲ್ಲ, ಅದು ಲೋಟಸ್, ಪೇಪರ್ ಲೋಟಸ್ ನೋಡ್ರಿ, ನಾನೇ ಮಾಡಿದ್ದು ಮನೆ ಒಳಗೆ. ಸೊ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆಲ್ಮೋಸ್ಟ್ ನಮ್ಮ ಮನ್ಯಾಗ ಬಂದವ್ರು ಎಲ್ಲರೂ ಕಮೆಂಟ್ ಮಾಡ್ಯಾರ, ಮಸ್ತ್ ಆಗೈತಿ, ಯಾವಾಗರೇ ಮಾಡಿದ್ದೆಲ್ಲ ಅಂತ. ಮತ್ತು ಫೋಟೋಸ್ ನೋಡಿದವರು ಎಲ್ಲರೂ ನನಗೆ ಕಮೆಂಟ್ ಹಾಕಿದ್ರು, ನಾ ಸ್ಟೇಟಸ್ ಏನಿಟ್ಟಿದ್ದೆಲ್ಲ ಆವಾಗ, ಮಸ್ತ್ ಆಗೈತಿ ಡೆಕೋರೇಷನ್ ಅಂಥೇಳಿ. ಸೊ ನೀವು ಅಷ್ಟೇ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಈಗ ನೋಡ್ರಿ, ನನ್ನ ಮಗನಿಗೆ ಹಣ್ಣು ಏರಕ್ಕೆ ರೆಡಿ ಮಾಡಿ ಕುಂಡ್ರಸದ. ಕರಿ ಬಟ್ಟೆ ಮ್ಯಾಗ ಹಣ್ಣು ಎರಿಬೇಕು ನೋಡ್ರಿ. ಈ ಒಂದು ಎದಕ್ಕೆ ಕರಿ ಎರಿತಾರೆ ಅಂದ್ರೆ, ಕರಿ ರಾಕ್ಷಸನ ದೃಷ್ಟಿ ನಮ್ಮ ಸಣ್ಣ ಮಕ್ಕಳ ಮ್ಯಾಗ, ನಮ್ಮ ಪಾಪುಗಳ ಮ್ಯಾಗ ಬೀಳಲಾರ್ದೆ ಇರಲಿ ಅಂಥೇಳಿ ಕರಿ ಡ್ರೆಸ್ ಹಾಕಿ ಅವತ್ತು ಕರಿ ಎರಿತಾರೆ, ಹಣ್ಣು ಎರಿತಾರೆ. ಒಂದು 5 ಥರ ಹಣ್ಣು ಹಾಕಿ, ಮತ್ತು ಎಷ್ಟು ಇರ್ತಾವಲ್ಲ ಹಣ್ಣು ಅಷ್ಟೆಲ್ಲನೂ ಹಣ್ಣು ಹಾಕ್ಬೇಕು ನೋಡ್ರಿ. ಮತ್ತು ಚುರುಮುರಿ, ಒಂದು 5 ಥರ ಹಣ್ಣು, ಬಾರಿ ಹಣ್ಣು, ಸುಲ್ಗಾಯಿ, ಕಬ್ಬು, ದ್ರಾಕ್ಷಿ ಮತ್ತು ಗಜ್ರಿ, ಈ ಥರ ಏನೇನು ಹಣ್ಣು ಇರ್ತಾವಲ್ಲ ಪ್ರತಿಯೊಂದು ಹಣ್ಣು ಹಾಕಿ, ಅದರೊಳಗೆ ಕಾಯಿನ್ ಹಾಕಿ ಮತ್ತು ಬಂಗಾರ ಹಾಕಿ ಹಣ್ಣು ಎರಿತಾರೆ ರೀ. ಈಗ ಅತ್ತಿಗಳಿಬ್ರು ಎರಿಯಾಕತ್ತಾರೆ ನೋಡ್ರಿ, ನಮ್ಮ ವರ್ಷಾಕ, ನಮ್ಮ ಅಶ್ವಿನಕ್ಕ, ಇವ್ರು ನಮ್ಮ ನಾದಿನಿಗಳಿಬ್ರು. ಸೊ ಅವ್ರು ಫಸ್ಟ್ ಅವರೇ ಎರಿತಾರೆ, ಯಾವಾಗೂ ವರ್ಷನೂ ಅಷ್ಟೇ ಅತ್ತಿಗಳೇ ಎರಿತಾರೆ ನನ್ನ ಮಗನಿಗೆ. ಸೊ ಈಗ ಎರಿಯಾಕತ್ತಾರೆ. ಇವತ್ತು ನೋಡ್ರಿ 3 ಜನಕ್ಕೆ ಹಣ್ಣು ಎರಿಯೋದೈತಿ. ಹಾಗಾಗಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡ್ರಿ ಕೊನೆ ತನಕ. ನಮ್ಮ ಇನ್ನೂ 2 ಮಕ್ಕಳಿಗೆ, ಅಂದರೆ ನಮ್ಮ ನೆಗಣಿ ಮಗ ವಿರಾಜ್ಗ, ಆಮೇಲೆ ನಮ್ಮ ಮೈದ್ನನ ಮಗಳು ಶ್ರೀಜಾ. ಸೊ 3 ಜನಕ್ಕೂ ಹಣ್ಣೆರಿಯುವ ಕಾರ್ಯಕ್ರಮ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳಕ್ಕಿದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಈಗ ಎಲ್ಲರೂ ಬಂದು ಹಣ್ಣು ಎರಿಯಾಕತ್ತಾರೆ ನನ್ನ ಮಗನಿಗೆ. ಸೊ ಇದಾಗ ನಾನು ನೆಕ್ಸ್ಟ್ ಹಣ್ಣು ಎರಿದ್ಮ್ಯಾಗ ನೋಡ್ರಿ, ಮತ್ತು ಹೊಸ ಡ್ರೆಸ್ ಹೊಲಿಸಿ ನಮ್ಮ ಪಾಪುಗೆ ಕಣದ ಬಟ್ಟಿಲಿ. ನನ್ನ ಸ್ಯಾರಿ ಹೆಂಗೆ ಐತ್ಲ, ನಾ ಇಷ್ಟೊತ್ತ ನೋಡ್ರಿಲ್ಲ ನನ್ನ ಸ್ಯಾರಿ. ಸೊ ಅದೇ ಥರ ಸೇಮ್ ಬಟ್ಟೆ ತೊಗೊಂಡು ನಮ್ಮ ಪಾಪುಗೂ ಡ್ರೆಸ್ ಸ್ಟಿಚ್ ಮಾಡಿಸಿ ನಾನು. ಲಾಸ್ಟ್ ಟೈಮ್ ಹೊಲಿಸಿದ್ದೆ. ಸೊ ಅವಾಗ ಕೇಳಿರಿ ಸಾಕಷ್ಟು ಜನ ಎಲ್ಲಿ ಹೊಲ್ಸಾಕತ್ತೀರಿ ಅಂಥೇಳಿ. ಸೊ ಹೇಳ್ತೀನಿ ಅಂತ ನಿಮಗೆ. ಸೊ ಈಗ ನಾ ಏನು ಸೀರೆ ಉಟ್ಕೊಂಡಿನಲ್ರಿ, ಇದೇ ಥರ ಸೇಮ್ ಬಟ್ಟೆಯಿಂದನ ನಮ್ಮ ಪಾಪುಗೆ ಡ್ರೆಸ್ ಹೊಲ್ಸೀನಿ ರೀ, ಕುರ್ತಾ ಟೈಪ್. ಸೊ ಮಸ್ತ್ ಆಗೈತಿ. ಆಮೇಲೆ ಹಾಕ್ತೀವಿ ನೋಡ್ರಿ ನೀವು. ಈಗೇನ ಕುಪ್ಸ ಹಾಕೊಂಡಿಲ್ಲ, ಅದೇ ಥರ ಬಟ್ಟೆ ತೊಗೊಂಡು ಅವನಿಗೂ ಮ್ಯಾಗಿನ ಜಾಕೆಟ್ ಹೊಲ್ಸೀನಿ, ಆಮೇಲೆ ಧೋತಿ ಪ್ಯಾಂಟ್ ಹೊಲ್ಸೀನಿ. ವರ್ಷ ನಾನು ಇದೇ ಥರ ಹೊಲ್ಸಿರ್ತೀನಿ ಅವನಿಗೆ ಸ್ಟಿಚ್ ಮಾಡಿ. ನನ್ನ ಸ್ಯಾರಿ ಮ್ಯಾಚಿಂಗ್ಗೆ ಅವನಿಗೆ ಹೊಲಿಸ್ಬಿಟ್ಟಿರ್ತೀನಿ. ಹೋದ್ಸರ ಅಷ್ಟು ತೊಗೊಂಡಿದ್ದೆ ನಾನು, ಹೊರಗಡೆಯಿಂದ ಆನ್ಲೈನ್ ತರಿಸಿದ್ದೆ ಬ್ಲ್ಯಾಕ್. ನಂದು ಬ್ಲ್ಯಾಕ್ ಸೀರೆನೇ ಇತ್ತು ಹೋದ್ಸಲಿನೂ. ಈ ಸಲ ಇಬ್ರು ಮ್ಯಾಚಿಂಗ್ ಆಗೀವಿ. ಆಲ್ಮೋಸ್ಟ್ ನಾವು ವರ್ಷ ಇದೇ ಥರ ಕನ್ನದ ಬಟ್ಟೆಲೇ ಅವನಿಗೆ ಹೊಲಿಸಿರ್ತೀನಿ. ಸೊ ನನಗೂ ಹೊಸ ಬಟ್ಟೆನೇ ಹಾಕ್ಬೇಕಂತ್ರಿ ಕರಿ ಎರ್ದಿಂದ. ಸೊ ಈಗ ಎಲ್ಲರೂ ಬಂದು, ಇವರು ನಮ್ಮ ಏರಿಯಾ ಒಳಗಿನವ್ರು ನೋಡ್ರಿ. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಅಂತೂ ಎಲ್ಲರೂ ಬಂದಿದ್ರು, ನಮ್ಮ ನಾದಿನಿಗಳು, ನಮ್ಮ ಅತ್ತಿಗಳು ಎಲ್ಲರೂ ವರ್ಷ ಬರ್ತಾರೆ ನೋಡ್ರಿ. ಪಾಪ ಎಷ್ಟೇ ದೂರ ಇದ್ರು ಮನೆ, ಎಷ್ಟೇ ಟೈಮ್ ಆದ್ರೂ ನಮ್ಮ ಸಲಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಬರ್ತಾರೆ. ಬಂದು ಹಣ್ಣು ಎರೆದು ವಾಪಸ್ ಹೋಗ್ತಾರೆ ಎಲ್ಲರೂ. ಈಗಿದು ಎಲ್ಲರೂ ಬಂದು ಎರ್ದಿಂದ ಹೊಸ ಡ್ರೆಸ್ ಹಾಕ್ತೀವಿ ನೋಡ್ರಿ ಹೆಂಗೈತತ್ತ. ಆಮೇಲೆ ನಾನು ಸಿದ್ದೇಶ್ವರ ಗುಡಿ ಜಾತ್ರೆಗೆ ಹೋಗಿದ್ದೆಲ್ಲ, ಆವಾಗ ಸ್ಟಿಚ್ ಮಾಡ್ಸಕ್ಕೆ ಹೋಗಿದ್ದೆ. ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೆ ನಾನು. ಅವಾಗ ಒಂದಿಷ್ಟು ಜನ ಎಲ್ಲಿ ಹೊಲಿಸ್ತೀರಿ ನೀವು ನಿಮ್ಮ ಪಾಪಗೆ ಡ್ರೆಸ್ ಅಂತ ಕೇಳಿದ್ರಿ. ಬೀಳ್ಡಿ ಹತ್ರನ ಐತ್ರಿ, ಬಟ್ ಅವ್ರಿಗೆ 2 ತಿಂಗಳು ಫುಲ್ ಬ್ಯುಸಿ ಅಂತ ಹೇಳ್ಯಾರ. ಹಾಗಾಗಿ ಅಂಕತೆ ಯಾರಿಗೆ ಹೇಳಬೇಡ್ರಿ ನಾನು ಹೊಲಿತೀನಿ ಅಂತ ಹೇಳಿ ಅಂದಾರೆ. ಸೊ 2 ತಿಂಗಳಾಗಿಂದ ಅವ್ರು ಮತ್ತೆಲ್ಲ ಆರ್ಡರ್ಸ್ ತೊಗೋತಾರತ್ತ. ಬಟ್ ಇವಾಗಂದ್ರೂ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಅದಾರತ್ರಿ ಅವ್ರ ಹತ್ರ. ಹಾಗಾಗಿ ಪಾಪ ಅವ್ರು ಭಾಳ ಬ್ಯುಸಿ ಅದಾರ. ನಾನೇ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕಡೆ ಹೊಲಿಸ್ಕೊಂಡೆ, ನೀವೇ ಹೊಲಿಬೇಕ್ರಿ ನನಗೆ ಎಷ್ಟೊತ್ತಿದ್ರು ಅಂತ ಹೇಳಿ ಹೊಲಿಸ್ಕೊಂಡೆ. ಪಾಪ ಹೊಲಿದು ಕೊಟ್ಟರು ಅವರು. ಮಸ್ತ್ ಹೊಲಿತಾರೆ, ಫ್ಯಾಷನ್ ಡಿಸೈನರ್ದಾರ ಅವರು. ಸೊ ನೆಕ್ಸ್ಟ್ ಯಾವತ್ತಾದರೂ ಒಂದಿನ ಅವರು ಹ್ಞೂ ಅಂದ್ರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಂತ. ಈಗ ನೋಡ್ರಿ, ಎಲ್ಲರೂ ಹಣ್ಣು ಎರಿದಾಗಿಂದ ಈಗ ಪಾಪುಗೆ ಡ್ರೆಸ್ ಹಾಕತ್ತೀನಿ ನನ್ನ ಮಗನಿಗೆ. ಸೊ ಯಾವ ರೀತಿಯಾಗಿ ಡ್ರೆಸ್ ಕಾಣ್ಸಕತ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಮತ್ತು ಎಲ್ಲರಿಗೂ ಸ್ನ್ಯಾಕ್ಸ್ ಸಾಯಂಕಾಲ ಬಂದಿರ್ತಾರಲ್ಲ, ಹಾಗೆ ಕಳ್ಸೋದು ಬೇಡ ಅಂತ ಈ ಸಲ ಒಂದು ಸ್ವಲ್ಪ ಚೂಡಾದು ಮಾಡಿತ್ತು ನೋಡ್ರಿ. ಹೋದ ಸಲ ಅವಲಕ್ಕಿ ಮಾಡಿದ್ದೆ, ಈ ಸಲ ನಂಗೆ ಟೈಮ್ ಇರಲಿಲ್ಲ. ನಮ್ಮ ಮನ್ಯಾಗ ಒಬ್ರದ್ದು ಒಳಕಲ್ ಪೂಜೆ ಇತ್ತು, ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಭಾಳ ಲೇಟ್ ಆಯಿತು. ಮತ್ತು ಇವತ್ತು 3 ಜನಕ್ಕೆ ಹಣ್ಣು ಎರಿದು ಬೇರೆ ಐತಿ. ಒಟ್ಟು ಟೈಮೇ ಇರಲಿಲ್ಲ ನನಗೆ, ಅದಕ್ಕೆ ಬರೀ ಚೂಡ ಅಷ್ಟು ಮಾಡಿಬಿಟ್ಟೆ.
ನೋಡ್ರಿ ನಮ್ಮ ಪಾಪುಗೆ ರೆಡಿ ಮಾಡತ್ತೀನಿ. ನನ್ಗತ್ಲೆ ಸೇಮ್ ಮ್ಯಾಚಿಂಗ್ ಆಗ್ಯಾನ. ಆಮೇಲೆ ಅವು ಕುಸ್ರಾಳದ್ದೇನು ಕೊಳ್ಳಾಗ ಬರ್ತಾವಲ್ಲ ಸರ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ, ಅದನ್ನು ತೊಗೊಂಬಂದಿದ್ದೆ. ಲಾಸ್ಟ್ ಟೈಮ್ ತಂದಿದ್ದು ಇತ್ತು, ಬಟ್ ಒಂದಿಷ್ಟೆಲ್ಲ ಮುರಿದು ಬಿಟ್ಟಿದ್ದು, ಹಾಗಾಗಿ ಹೊಸದು ತೊಗೊಂಬಂದು ಹಾಕಿ ಐತಿ. ನನ್ನ ಮಗ ನೋಡ್ರಿ ಎಷ್ಟು ಕ್ಯೂಟ್ ಕಾಣಕತ್ತಾನ. ಕಮ್ಮಲ್ ಒಳಗೆ ಕುಂತು ಸೊ ಮಸ್ತ್ ಕಾಣತೈತ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಫೋಟೋ ಒಳಗೆ ಭಾಳ ಮಸ್ತ್ ಬಂದೈತ್ರಿ ಲೋಟಸ್ ಎಲ್ಲಾನು. ನೀವು ಅಷ್ಟೇ ಕಮೆಂಟ್ ಮಾಡಿ ಹೇಳ್ರಿ. ಈಗ ಹೊಸ ಬಟ್ಟೆ ಹಾಕಿ ಆರತಿ ಮಾಡತ್ತಾರ ನೋಡ್ರಿ. ಈ ಥರ ಹಣ್ಣು ಎರಿ ಮುಂದೆ ಹೊಸ ಬಟ್ಟೆನೇ ಹಾಕ್ಬೇಕತ್ತ. ಮತ್ತು ಕರಿ ಬಟ್ಟೆ ಹಾಕಿ ಎರಿತಾರೆ ಕಂಪಲ್ಸರಿ. ಮಹಾರಾಷ್ಟ್ರದ ಕಡೆ ಎಲ್ಲ ಫಾಲೋ ಮಾಡ್ತಾರೆ ಅದನ್ನು. ಕರಿ ಬಟ್ಟೆ ಹಾಕಿ ಕರಿ ರಾಕ್ಷಸನ ದೃಷ್ಟಿ ನಮ್ಮ ಮಕ್ಕಳ ಮೇಲೆ ಬೀಳಾರ್ದಿರ್ಲತ್ತ ಕರಿ ಬಟ್ಟೆ ಹಾಕಿ ಎರಿಬೇಕು. ಖರೆ ಅಂದ್ರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಕರಿ ಬಟ್ಟೆ ಎಲ್ಲ ಹಾಕೊಂಡ್ರೆ ನಡೆಯಂಗಿಲ್ಲ ಅನ್ನೋದು ಒಂದು ನಂಬಿಕೆ ಐತಿ. ಹಾಗಾಗಿ ಕರಿ ಬಟ್ಟೆ ಜಾಸ್ತಿ ಹಾಕಂಗಿಲ್ಲ. ನಾ ಹಾಕ್ತೇನೆ ರೀ. ಈಗ ನಮ್ಮ ಪಾಪಗೆ ಇಷ್ಟೊತ್ತನ ಬ್ಲ್ಯಾಕ್ ಕಲರ್ದು ಧೋತಿ ಪ್ಯಾಂಟೆ ಹಾಕಿ ಎರ್ದೈತಿ, ನೋಡಿರ್ಬೋದು ನೀವು. ಈಗ ಅದಾಗನ ನಮ್ಮ ನಾದ್ನಿಗಳಿಬ್ರು ಆರತಿ ಮಾಡತ್ತಾರ. ಬರ್ರಿ ಹಂಗಾರ ಜಾಸ್ತಿ ವಾಯ್ಸ್ ಓವರ್ ಕೊಡೋದು ಬೇಡ. ಈ ಮುಂದ್ಗಡೆ ಎಲ್ಲ ಡೆಕೋರೇಷನ್ ಇಟ್ಟು ನೋಡ್ಬೋದು ನೀವು. ಎಲ್ಲ ಥರ ಚಾಕ್ಲೇಟ್ಗಳು ಮಕ್ಕಳು ಏನೇನು ತಿಂತಾರಲ್ಲ ಆ ಥರ ಎಲ್ಲ ತರಬೇಕ್ರಿ. ನಾನು ಎಲ್ಲ ಚಾಕ್ಲೇಟ್ ಅವು ಇವು ತಂದು ಟ್ರೇ ಒಳಗೆ ಹಾಕಿ ಇಟ್ಟೀನಿ. ಮತ್ತು ಬಿಸ್ಕೆಟ್ ಟ್ರೇನ್ ಮಾಡಿದ್ದೆ, ಬಿಸ್ಕೆಟ್ ಜೋಕಾಲಿ ಮಾಡಿದ್ದೆ, ಬಿಸ್ಕೆಟ್ದು ಕುರ್ಚಿ ಸೋಫಾ ಈ ಥರ ಎಲ್ಲ ಮಾಡಿದ್ದೆ. ಮತ್ತು ಕುಳ್ಳಿ ಒಳಗೆಲ್ಲನೂ ಹಾಕಿಟ್ಟಿದ್ದೆ, ಕುಸ್ರೆಳ್ಳು ಎಲ್ಲ ಥರನೂ ಹಾಕಿ ಇಟ್ಟಿದ್ದೆ ನೋಡ್ರಿ. ಮಸ್ತಾಗಿತ್ತು. ಸೊ ಒಂದು ಫೋಟೋನು ಆ್ಯಡ್ ಮಾಡಿರ್ತೀನಂತ ಲಾಸ್ಟ್ ನೋಡ್ರಿ. ಈಗ ಹಣ್ಣು ಎರಿದಾಗಿಂದ ನಾವೊಂದು 5 ಜನಕ್ಕೆ ಉಡಿ ತುಂಬಾಕತ್ತೀನಿ ನೋಡ್ರಿ. ಅವೇನ ಎರ್ದಿರ್ತೀವಲ್ಲ ಅವು ಚುರ್ಮುರಿ ಅವೆಲ್ಲ ಹಣ್ಣುಗಳು ಎಲ್ಲ ಸೇರಿ ಅವು ಎರ್ದಿದ್ದೇ 5 ಜನ ಮುತ್ತೈದರಿಗೆ ಉಡಿದಾಗ ಹಾಕಬೇಕು. 5 ಜನ ಅಥವಾ 7 ಜನ 9 ಜನ. ಸೊ ಈಗ ನಾ ಎಲ್ಲರಿಗೆ ಕುಂಕುಮಾರ್ಶನ ಹಚ್ಚಿ ಆ ಕಡೆ ನಮ್ಮ ನೆಗಣಿ ಜ್ಯೋತಿ ನೋಡ್ರಿ ಉಡಿ ತುಂಬಾಕತ್ತಾಳ. ಈ ಥರ ಉಡಿ ತುಂಬೇಬೇಕ್ರಿ ನಾವು. ಅವು ಎರ್ದಿರೋ ಚುರುಮುರಿ ಹಣ್ಣುಗಳಿಂದನ ನಾವು ಎಲ್ಲ ಮುತ್ತೈದರಿಗೂ ಉಡಿ ತುಂಬಬೇಕು. ಸೊ ಈಗ ತುಂಬಾಕತ್ತೀವಿ ಇಬ್ಬರು ಸೇರಿ.
ಸೊ ಫ್ರೆಂಡ್ಸ್ ಆಗಾಳೆ ಹೇಳಿದ್ದೆ ಅಲ್ಲ ನಿಮ್ಗೆ, ಇವತ್ತು ನಾವು 3 ಜನದ ಹಣ್ಣು ಎರಿರೋದು ಇವತ್ತು. ಈಗ ನೆಕ್ಸ್ಟ್ ನೋಡ್ರಿ ಶ್ರೀಜಾ ಅಂದ ಎರಿಯಾಕತ್ತದ. ಶ್ರೀಜಾ ಅಂದ ನಮ್ಮ ಮೈದ್ನನ ಮಗಳು, ಸ್ವಂತ ಮೈದ್ನ. ಈಕಿ ಪವಿತ್ರ ನಮ್ಮ ಸ್ವಂತ ನೆಗಾಣಿ ನೋಡ್ರಿ. ಮೊದ್ಲಿನ ವ್ಲಾಗ್ಸ್ ನೋಡೋರ್ಗೆ ಎಲ್ಲರಿಗೂ ಗೊತ್ತಿರ್ತದ, ಬಟ್ ಇವಾಗ ರೀಸೆಂಟಾಗಿ ನನ್ನ ವ್ಯೂವರ್ಸ್ಗೆ ಯಾರಿಗೂ ಗೊತ್ತಿರಲ್ಲ. ಈಕಿ ನಮ್ಮ ನೆಗಾಣಿ ನೋಡ್ರಿ, ನಮ್ಮ ಮೈದ್ನನ ಹೆಂಡತಿ, ಅವ್ರ ಪಾಪುರೇಕಿ ಶ್ರೀಜಾ. ಸೊ ಈಕಿದು 1ನೇ ವರ್ಷದ ರಥಸಪ್ತಮಿ ಇದು ಹಣ್ಣೆರಿದು. ಅಲ್ಲಿ ಹಿಂದ್ಗಡೆ ನಿಂತಲ್ಲ ವೈಟ್ ಶರ್ಟ್ ಹಾಕೊಂಡು ಅವನೇ ನೋಡ್ರಿ ನಮ್ಮ ಮೈದ್ನ, ನಮ್ಮ ಮನೆಯವರ ತಮ್ಮ. ಸೊ ಈಗ ಇಲ್ಲಿ ಬಂದೀವಿ, ಈಗ ಇಲ್ಲಿ ಇರಾಕತ್ತದ. ಇದಾಗ ನೆಕ್ಸ್ಟ್ ಇದ್ರ ಬಾಜುನ ಇನ್ನೊಬ್ರು ಮನೆ ಐತಿ, ಅಣೆ ಅತ್ತಿ ಮನೆ ರೀ, ಜ್ಯೋತಿಯವ್ರ ಮನೆ. ಸೊ ಅಲ್ಲಿ ಹೋಗಿ ವಿರಾಜಿಗೆ ಎರಿಬೇಕು. ಈ ಸಲ 3 ಹಣ್ಣೆರಿದ್ ನೋಡ್ರಿ. ವರ್ಷ 2 ಇರ್ತಿದ್ದು, ಈ ಸಲ ಶ್ರೀಜಾ ಯಾಡಗ್ಯಾಳ. ಸೊ ಶ್ರೀಜಾ ಅಂದ ಹಣ್ಣೆರಕ್ಕೆ ಬಂದೀವಿ. ಈಗ ಇಕ್ಕಿದ ಎರಿದು ಆಮೇಲೆ ವಿರಾಜಂದ ಎರಿದು ನೋಡ್ರಿ. ಮತ್ತು ಇಷ್ಟೇ ಗ್ರ್ಯಾಂಡ್ ಮಾಡ್ಬೇಕೇನಂತ ಅನ್ನಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ಮ ಇಷ್ಟ ರೀ ಇದು. ಗ್ರ್ಯಾಂಡಾಗಿ ಮಾಡ್ಬೋದು, ಅಥವಾ ಬರೀ ಹಣ್ಣು, ಹಂಪ್ಲ ಮತ್ತು ಚುರುಮುರಿ ಈ ಥರ ಹಾಕಿನೂ ಎರಿಬೋದು, ಬೆಂಡ ಬತ್ತಾಸದ ಹಾಕಿ. ನಾನು ವರ್ಷ ಮಾಡ್ತೀನಿ, ವರ್ಷ ಡೆಕೋರೇಷನ್ ಮಾಡ್ತೀನಿ ಪ್ರತಿ ವರ್ಷನೂ. 5 ವರ್ಷ ಅಷ್ಟು ಮಾಡೋದಿರ್ತದೆ ನೋಡ್ರಿ ಇದು ಸಣ್ಣ ಮಕ್ಕಳಿಗೆ. ಸೊ 5 ವರ್ಷನೂ ಇದೇ ಥರ ಮಾಡ್ತೀನಿ ನನ್ನ ಕೈಲೇ. ಆದ್ರೆ ಈಗಂತೂ 3 ವರ್ಷ ಕಂಪ್ಲೀಟ್ ಆಯಿತು. ಸೊ ಇಂದು ರಥಸಪ್ತಮಿ ಒಂದು 15-20 ದಿವಸ ಐತೆ ಅಂದ್ರೆ ಸಾಕು, ಅವಾಗೆ ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟಿರ್ತೀನಿ. ಒಟ್ಟು ಟೋಟಲಿ ಹೇಳ್ಬೇಕಂದ್ರೆ ನನ್ನ ಮಗಂದು ಯಾವುದೂ ನಾನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲನೂ ನನ್ನ ಕೈಲೇ ಆದಷ್ಟು ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕೆ ಟ್ರೈ ಮಾಡ್ತೀನಿ. ಅದನ್ನು ಜಾಸ್ತಿ ಖರ್ಚೇನು ಮಾಡಂಗಿಲ್ಲ ರೀ. ಮನೆ ಒಳಗೆ ಎಲ್ಲ ಪೇಪರ್ ತಂದು, ಕಾರ್ಡ್ ಶೀಟ್ ತಂದು ಎಲ್ಲನೂ ಮನೆ ಒಳಗನೆ ಮಾಡೋಕೆ ಟ್ರೈ ಮಾಡ್ತೀನಿ, ಆದಷ್ಟು ಖರ್ಚು ಕಮ್ಮಿ ಮಾಡಿ. ಸೊ ಈ ವರ್ಷನೂ ಹಾಗೆ ಮಾಡತ್ತದ. ಇಲ್ಲಿ ನೋಡ್ರಿ ಶ್ರೀಜಾಂದು ಡೆಕೋರೇಷನ್ ಮಾಡ್ಯಾರ. ನಮ್ಮ ನಾದಿನಿಗಳು ಇಲ್ಲಿ ಅಷ್ಟೇ ಫಸ್ಟ್ ಅವ್ರಿ ಹಣ್ಣು ಎರ್ಯಾಕತ್ತಾರ. ಸೊ ಇದಾಗನ ನೆಕ್ಸ್ಟ್ ಏನೇನು ಆಗ್ತದೆ ಎಲ್ಲನೂ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ. ಫೋಟೋ ತೆಗಿರೋ वेट कमी होते वाका पटा टाका 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 बस दुसरा खाते ಬಂಗಾರ ಬಿಡಲ್ಲ ಕೈಯಾಗಿ ಮಾಡ್ತೀರಿ ಇಬ್ರು ಕುಡ್ಗಿಸಿ
ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡ್ರಿ ವಿರಾಜ್ ಅವ್ರ ಮನೆಗೆ ಬಂದೀವಿ. ನಮ್ಮ ನೆಗಣಿ ಜ್ಯೋತಿ ನದಾಳ ಅವ್ರ ಮನೆಗೆ. ಇವರು ನಮ್ಮ 2nd ನಂಬರ್ ಅತ್ತಿಯವ್ರು ನೋಡ್ರಿ. ಸೊ ಅವ್ರ ಮನೆಗೆ ಬಂದೀವಿ. ನಮ್ಮ ಮಾವಾಗ 4 ಜನ ಅಣ್ಣ ತಮ್ಮರಿ. ಸೊ ಅದ್ರೊಳಗೆ 2ನೇ ತಮ್ಮವ್ರ ಮನೆ ರೀ ಇದು. ಇಲ್ಲಿ ಬಂದೀವಿ. ಈಗ ವಿರಾಜ್ಗಷ್ಟು ಎರ್ಯಾಕತ್ತದ ಹಣ್ಣು. ಸೊ ಎಲ್ಲರೂ ಮಾಡ್ತಾರೆ ನೋಡ್ರಿ. ರಥಸಪ್ತಮಿ ದಿನಾನ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್. ಸಂಕ್ರಮಣ ಕರಿಗಿ ಎರೆಯವರು ಅವಾಗ ಎರಿತಾರೆ. ನಾವೆಲ್ಲರೂ ಅಷ್ಟೇ ರಥಸಪ್ತಮಿಗೆ ಎರ್ಕೋತ ಬಂದೀವಿ. ಇಲ್ಲಿನೂ ಅದೇ ಥರ ಸೇಮ್ ನೋಡ್ರಿ. ನಾವು ಹೆಂಗೆ ಇರ್ತೀವಲ್ಲ ಇಲ್ಲಿನೂ ಅದೇ ಥರ ಎರಿತಾರೆ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಮುಗೀತೆಲ್ಲ ಹಣ್ಣೆರೆ ಕಾರ್ಯಕ್ರಮ. ರಥಸಪ್ತಮಿಗೆ ಮಾಡ್ತೀವಿ ವರ್ಷ. ಸೊ ಎರಡು ವರ್ಷದ ವಿಡಿಯೋನ ಶೇರ್ ಮಾಡ್ಕೊಂಡಿನಿ. ಇದು 3ನೇ ವರ್ಷದ ನೋಡ್ರಿ. ಸೊ ಈ ವರ್ಷ ಅಂತೂ ಭಾಳ ಗಡಿಬಿಡಿ ಆಯಿತು. ಯಾಕಂದ್ರೆ ಫಸ್ಟಲ್ಲಿ ನಮ್ಮ ಮೈದನನ ಮಗಳದ್ದು, ಆಮೇಲೆ ಆ ಕಡೆ ನಮ್ಮ ವಿರಾಜಂದರ್ದು, ಈ ಕಡೆ ನಮ್ಮ ಮನೆಗೆ ಬಂದ್ವಿ ಲಾಸ್ಟ್. ಸೊ ಅದಕ್ಕೆ ಗಡಿಬಿಡಿ ಆಯಿತು. ಇದು ಎಲ್ಲ ಹೋಗುವಾಗ ಮಾಡಿಟ್ಟು ಹೋಗಿದ್ದೆ ರೆಡಿ. ಒಟ್ಟೆ ಯಾವ್ದು ವಿಡಿಯೋನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡ್ರಿ. ಯಾಕಂದ್ರೆ ಸ್ಟೋರೇಜ್ ಪ್ರಾಬ್ಲಮ್, ಬರೀ ಸ್ಟೋರೇಜ್ ಕೈ ಕೊಡಾಕತ್ತದ. ಸೊ ವಿಡಿಯೋಸ್ ಭಾಳ ಅದಾವ, ಎಡಿಟ್ ಮಾಡಿ ಹಾಕೋದು ಟೈಮ್ ಸಿಗಾಕತ್ತಿಲ್ಲ ನನಗೆ. ಹಾಗಾಗಿ ಸ್ಟೋರೇಜ್ ಫುಲ್ ಆಗಿಬಿಟ್ಟದ. ವಿಡಿಯೋನೇ ಮಾಡ್ಕೊಳಕ್ಕೆ ಆಗತ್ತಿಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಆದ ಕೂಡಲೇ ವಿಡಿಯೋ ಕಂಟಿನ್ಯೂ ಮಾಡೀನಿ, ಒಮ್ಮೆ ಅಲ್ಲಿ ಹೋದ ಕೂಡಲೇ. ಸೊ ಇಷ್ಟೆಲ್ಲ ಆಯ್ತು ನೋಡ್ರಿ ಇವತ್ತಿನ ದಿನ. ನಮ್ಮ ಕಡೆ ಎಲ್ಲ ರಥಸಪ್ತಮಿ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಂಡು. ನಮ್ಮ ಡ್ರೆಸ್ ಕೋಡ್ ನೋಡ್ರಿ, ನಂದು ನನ್ನ ಮಗಂದು ಇಬ್ಬರು ಸೇಮ್ ಮ್ಯಾಚಿಂಗ್ ಆಗೀವಿ. ಸೊ ಇದ್ರ ಮ್ಯಾಚಿಂಗ್ಗೆ ಅವನಿಗೆ ಡ್ರೆಸ್ ಹೊಲಿಸಿ ನಾನು. ಈ ಸ್ಯಾರಿ ಕಲರ್, ಆಮೇಲೆ ಈ ಕನದ ಬ್ಲೌಸ್ ಪೀಸ್ ನೋಡ್ರಿ, ಇದು ಕುಪ್ಸ ಅಂತೀವಲ್ಲ. ಸೊ ಅದು ಎರಡು ಸೇಮ್ ನಾ ಇಬ್ಬರು ಹೊಲಿಸ್ಕೊಂಡೀವಿ. ಮಸ್ತ್ ಆಗೈತೆ ಅಂದ್ರೆ ಎಲ್ಲರೂ ಕಮೆಂಟ್ಸ್ ಎಲ್ಲನೂ ಮಸ್ತ್ ಆಗೈತೆ ಅಂತ ಹೇಳಿದ್ರು. ಸೊ ಡೆಕೋರೇಷನ್ನು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೀವು. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡೋಣಂತ. ಸಂಜೆಗೆ ಸ್ನ್ಯಾಕ್ಸ್ ನೋಡ್ರಿ, ಚೂಡ, ಜಿಲೇಬಿ, ಚಹಾ ಮಾಡಿತ್ತು. ಸೊ ಗಾಡ್ಬಡಿ ಒಳಗಿದ್ರಲ್ಲ, ಸೊ ಜಾಸ್ತಿ ಯಾರೂ ತಿನ್ನಲಿಲ್ಲ, ಎಲ್ಲ ತೊಗೊಂಡು ಹೋದ್ರು ಮನೆಗೆ. ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣಂತೆ. ಈ ವ್ಲಾಗ್ ಖಂಡಿತವಾಗ್ಲೂ ನಿಮ್ಗೆಲ್ಲರೂ ಇಷ್ಟ ಆಗಿರ್ತದೆ. ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋಕತ್ತವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.